ರಾಷ್ಟ್ರಕ್ಕೆ ಬರೋಣ. UP ಸರ್ಕಾರದ ಬಗ್ಗೆ ನೋಡ್ತಾ ಹೋಗೋಣ. ಅಲ್ಲಾಗಿರುವಂಥ ರಾಜಕೀಯ ತಲ್ಲಣಗಳನ್ನು ಗಮನಿಸೋಣ. ಹೌದು, UPಯಲ್ಲಿ BJP ವಿಜೃಂಭಿಸ್ತಾ ಇದೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ರಾಜತಾಂತ್ರಿಕವಾಗಿ ರಾಜಕೀಯಗಳು ದೊಡ್ಡ ಮಟ್ಟದಲ್ಲೇ ನಡೀತಾನೆ ಇರ್ತವೆ. ಆ ಆಯಾಮದಲ್ಲಿ ನೋಡೋದಾದರೆ ಅಸಾವುದ್ದೀನ್ ಓವೈಸಿ ತಮ್ಮದೇ ಆದಂತಹ ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಸಾವುದ್ದೀನ್ ಓವೈಸಿಯ ಜೊತೆ ಯಾರು ಕೈ ಜೋಡಿಸ್ತಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಕಂಡು ಬಂದಿರುವ ಕೇಳಿ ಬರ್ತಿರುವ ಎರಡು ಹೆಸರುಗಳು ಅಂತ ಹೇಳಿದ್ರೆ, ಒಂದು ಅಖಿಲೇಶ್ ಯಾದವ್, ಎರಡನೇದಾಗಿ ಮಾಯಾವತಿ. ವೆರಿ ಇಂಟ್ರೆಸ್ಟಿಂಗ್ ಅಲ್ವಾ? ಯಾಕಂದರೆ UP ರಾಜಕೀಯ ದೇಶದಲ್ಲಿ ಗಮನ ಸೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಹಾಗಾದರೆ ಬಹಳ ಮುಖ್ಯವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಸಂಚಲನವನ್ನು ಹುಟ್ಟು ಹಾಕಿರುವಂತಹ ಚುನಾವಣಾ ಫಲಿತಾಂಶಕ್ಕೆ ಟಕ್ಕರ್ ಕೊಡೋದಕ್ಕೆ ಯಾವ ರೀತಿ ರಾಜಕೀಯ ವ್ಯವಸ್ಥೆಗಳು ನಡೀತಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಈ 5 ವರ್ಷಗಳಲ್ಲಿ ಹಾಗಾದರೆ ಯಾವ ಆಡಳಿತ ಕೊಟ್ಟಿದ್ದಾರೆ, BJP ಏನೇನು ಮಾಡಿದೆ, ಇದು ಕೂಡ ಬಹಳ ಮುಖ್ಯ ಆಗತ್ತೆ. ಜನ ಪ್ರಜ್ಞಾವಂತಿಕೆಯಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳಿಗೆ ಈ ಕೆಲವೊಂದು ರಾಜಕೀಯ ಸ್ಟಂಟ್ಗಳು, ಸ್ಟ್ರಾಟಜಿಗಳು ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ UPಯಲ್ಲಿ ಕೊಟ್ಟಂತಹ ಯೋಜನೆಗಳು ಯಾವ ರೀತಿ ಇದೆ, UPಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಡೆಫಿನೆಟ್ಲಿ ಆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯೋಗಿ ಸರ್ಕಾರದ ಸಾಧನೆಗಳ ಒಂದು ರಿಪೋರ್ಟನ್ನು ನಾವು ನೋಡ್ತಾ ಹೋಗೋಣ. ಅಂದರೆ ಇದುವರೆಗಿನ ಅವಧಿಯಲ್ಲಿ ಅವರು ಯಾವ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ, ಅಸಾವುದ್ದೀನ್ ಓವೈಸಿ, ಮಾಯಾವತಿ, ಅಖಿಲೇಶ್ ಒಂದಾದರೂ ಕೂಡ ಆ ಪ್ರಯತ್ನ ಫಲ ಕೊಡುತ್ತಾ ಇಲ್ವಾ ಅನ್ನುವ ಅನಾಲಿಸಿಸ್ ಇದು ರಾಜಕೀಯದ ಅನಾಲಿಸಿಸ್. ಕಾನೂನು ಸುವ್ಯವಸ್ಥೆ ಡೆಫಿನೆಟ್ಲಿ ಒಂದು ರಾಜ್ಯ ಅಂತ ಸಂದರ್ಭದಲ್ಲಿ ಬೇಕಾಗಿರೋದೇ ಆ ರಾಜಕೀಯ ವ್ಯವಸ್ಥೆ, ಕಾನೂನಿನ ಸುವ್ಯವಸ್ಥೆ. ಝೀರೋ ಟಾಲರೆನ್ಸ್ ಮೂಲಕ ಮಾಫಿಯಾ ಮತ್ತು ಗ್ಯಾಂಗ್ಸ್ಟರ್ಗಳ ಬುಡಕ್ಕೆ ಬುಲ್ಡೋಸರ್. ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್. UP ಈ ಹಿಂದೆ ಹೇಗಿತ್ತು, ಯೋಗಿ ಆದಿತ್ಯನಾಥ್ ಬಂದ ನಂತರ ಏನಾಯಿತು ಅನ್ನುವಂಥ ಆಯಾಮದಲ್ಲಿ ಡೆಫಿನೆಟ್ಲಿ ಅಸಾವುದ್ದೀನ್ ಓವೈಸಿನೂ ನೋಡಿರ್ತಾರೆ, ಅಖಿಲೇಶ್ ಯಾದವ್ ಕೂಡ ನೋಡಿರ್ತಾರೆ, ಮಾಯಾವತಿ ಕೂಡ ನೋಡಿರ್ತಾರೆ. ಆದರೆ ತಾವು ತಮ್ಮ ಅಧಿಪತ್ಯವನ್ನು ಸಾಧಿಸಬೇಕು ಅನ್ನೋದಾದರೆ ಅದಕ್ಕೂ ಮೀರಿದ ಏನಾದರೂ ಸ್ಟ್ರಾಟಜಿಗಳನ್ನು ಅಪ್ಲೈ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ AIMIM ಮುಖ್ಯಸ್ಥ ಅಸಾವುದ್ದೀನ್ ಓವೈಸಿ BJPಗೆ ಮಣ್ಣು ಮುಕ್ಕಿಸುವುದಕ್ಕೆ ತಮ್ಮದೇ ಆದಂತಹ ರಣತಂತ್ರಗಳನ್ನು ಹೆಣೆದಿದ್ದಾರೆ. ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಜೊತೆ ಕೈ ಜೋಡಿಸುವುದಕ್ಕೆ ತಾವು ಸಿದ್ಧ ಅಂತ ಓವೈಸಿ ಘೋಷಿಸಿರುವುದು ಕಮಲ ಪಾಳ್ಯಕ್ಕೆ ಒಂದು ರೀತಿ ನಡುಕವನ್ನು ಹುಟ್ಟಿಸಿದೆಯಾ, ಅಥವಾ BJP ನಾವು ಯಾವುದಕ್ಕೂ ರೆಡಿ ಅನ್ನುವಂಥ ಸಂದೇಶವನ್ನು ಕೊಡ್ತಿದ್ದಾರಾ ಅನ್ನೋದನ್ನು ನೋಡಬೇಕಾಗತ್ತೆ. ಎಕ್ಸ್ಪ್ರೆಸ್ ವೇಗಳ ರಾಜ್ಯ, ಪೂರ್ವಾಂಚಲ್, ಬಂದೇಲ್ಖಂಡ್ ಮತ್ತು ಗಂಗಾ ಎಕ್ಸ್ಪ್ರೆಸ್ ವೇಗಳ ಕ್ರಾಂತಿ. ಯಾಕಂದರೆ ಈ ಮಾರ್ಕ್ಸ್ ಕಾರ್ಡ್ ಬಹಳ ಮುಖ್ಯ ಆಗುತ್ತೆ, ರಿಪೋರ್ಟ್ ಕಾರ್ಡ್ ಅಂತ ನಾವು ಅದನ್ನು ಕರಿತೀವಿ. ಇನ್ನು ಆರ್ಥಿಕ ಪ್ರಗತಿಯ ವಿಷಯದಲ್ಲಿ ನೋಡೋದಾದರೆ ಗ್ಲೋಬಲ್ ಇನ್ವೆಸ್ಟರ್ ಸಮ್ಮಿಟ್ ಮೂಲಕ ಲಕ್ಷಾಂತರ ಕೋಟಿ ಹೂಡಿಕೆಯ ಆಕರ್ಷಣೆ. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಆಗಿರುವಂತಹ ಮಹತ್ವದ ಬದಲಾವಣೆಗಳಿದು. ಇರೋದು ಯೋಗಿ ಆದಿತ್ಯನಾಥ್, ಧಾರ್ಮಿಕ ಆಯಾಮದಲ್ಲೂ ಕೂಡ ನೋಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಯೋಧ್ಯೆಯ ರಾಮ ಮಂದಿರ ಜೊತೆಗೆ ಕಾಶಿ ವಿಶ್ವನಾಥ ಕಾರಿಡಾರ್ಗಳ ಭವ್ಯ ಪುನರುತ್ಥಾನ, ವಿಚ್ ಇಸ್ +2 ಯೋಗಿ ಆದಿತ್ಯನಾಥ್ ಆರ್ BJP ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜಿಲ್ಲಾ ಉತ್ಪನ್ನ, ಪ್ರತಿ ಜಿಲ್ಲೆಯ ಸಾಂಪ್ರದಾಯಿಕ ಕಲೆಗಳಿಗೆ ಜಾಗತಿಕ ಮಾರುಕಟ್ಟೆ. ಹೌದು, ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಣಯಗಳು ಯಾವ ರೀತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಅಸಾವುದ್ದೀನ್ ಓವೈಸಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ, ಯಾವ ಸ್ಟ್ರಾಟಜಿನ ಇಲ್ಲಿ ಅಪ್ಲೈ ಮಾಡ್ತಾರೆ, ಮಾಯಾವತಿ, ಅಖಿಲೇಶ್ ಯಾದವ್ ಇಲ್ಲಿ ಜೊತೆಯಾಗಿ ನಿಂತ್ಕೊಂಡ್ರೂ ಕೂಡ ಭದ್ರ ಬುನಾದಿಯನ್ನು ಹಾಕಿರುವಂಥ BJPಯನ್ನು ಶೇಕ್ ಮಾಡೋದಕ್ಕೆ ಸಾಧ್ಯವ. ಆ ಆಯಾಮದಲ್ಲಿ ನೋಡೋದಕ್ಕೆ ಮೈತ್ರಿ, ದ ಫಸ್ಟ್ ಪಾಯಿಂಟ್ ಈಸ್ ಮೈತ್ರಿ. ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಅವರ ಕೈ ಜೋಡಿಸಿ ಮೈತ್ರಿಯನ್ನು ಇಲ್ಲಿ ಸಾಧಿಸ್ಕೊಂಡ್ರೆ ಯಾವ ರೀತಿ BJPಯನ್ನು ರಾಜಕೀಯವಾಗಿ ಕಟ್ಟು ಹಾಕಬಹುದು ಅನ್ನುವಂಥ ಒಂದು ಅಜೆಂಡಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವಿರೋಧ ಪಕ್ಷಗಳಿಗೆ ಪ್ರಾಮಾಣಿಕ ಆಸಕ್ತಿ ಇದ್ದರೆ ನಮ್ಮನ್ನು ಮೈತ್ರಿಗೆ ಸೇರಿಸ್ಕೊಳ್ಳಿ ಅಂತ AIMIM ಹೇಳ್ಕೊಂಡಿದೆ, ಅಥವಾ ಅಸಾವುದ್ದೀನ್ ಓವೈಸಿ ಹೇಳಿದ್ದಾರೆ. ಮುಸ್ಲಿಂ ಮತಗಳ ಧ್ರುವೀಕರಣದ ನೆಪ ಒಡ್ಡಿ ನಮ್ಮನ್ನು ದೂರ ಇಡಬೇಡಿ ಅಂತ ಗುಡುಗಿದ್ದಾರೆ ಓವೈಸಿ. ಈಗ ಈ ಮಾತನ್ನು ಯಾರು ಹೇಳ್ತಾ ಇರೋದು? ಅಸಾವುದ್ದೀನ್ ಓವೈಸಿ. ಅಸಾವುದ್ದೀನ್ ಓವೈಸಿ ಯಾರು ಅಂತ ನೋಡೋದಾದರೆ ಧರ್ಮದ ಆಧಾರದಲ್ಲಿ ನೋಡೋದಾದರೆ ಮುಸಲ್ಮಾನ್ ಅಂತ ಕರೆಸ್ಕೊಳ್ತಾರೆ, ಅಥವಾ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅಲ್ಪಸಂಖ್ಯಾತ ಸಮುದಾಯ ಅಂತ ಕರೆಸ್ಕೊಳ್ತಾರೆ. ಬಟ್ ಯೋಗಿ ಆದಿತ್ಯನಾಥ್ ಅಥವಾ BJPಯನ್ನು ಅಲ್ಲಿ ಕಟ್ಟಿ ಹಾಕಬೇಕು ಅನ್ನೋದಾದರೆ ಕೆಲವೊಂದು ಈ ಧರ್ಮದ ಕಾರಣಗಳನ್ನು ಇಟ್ಟು ದೂರ ಇಡುವಂಥ ಪ್ರಯತ್ನಗಳಾಗಬಾರದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು
OICಯಲ್ಲಿ ರವಾನೆ ಮಾಡಿದ್ದಾರೆ. ಅದನ್ನೇ ಹೇಳಿದ್ದು, ಮುಸ್ಲಿಂ ಮತಗಳ ಧ್ರುವೀಕರಣದ ನೆಪ ಒಡ್ಡಿ ನಮ್ಮನ್ನು ದೂರ ಇಡಬೇಡಿ. ಮೈತ್ರಿ ಬಲವಾಗಿದ್ದರೆ ಯಾವುದನ್ನು ಕೂಡ, ಯಾವ ರಾಜಕೀಯ ಪಟ್ಟನ್ನು ಕೂಡ ಹಾಕಬಹುದು ಅನ್ನುವಂಥ ಸ್ಪಷ್ಟ ಸಂದೇಶ. ಸೀಟು ಹಂಚಿಕೆ ಸೇರಿದಂತೆ ಎಲ್ಲ ಪ್ರಮುಖ ನಿರ್ಧಾರಗಳಿಗೆ ಮುಕ್ತ ಮನಸ್ಸಿನಿಂದ ಚರ್ಚಿಸಲು ಆಫರ್. ಸೀಟು ಹಂಚಿಕೆ ಸೇರಿದಂತೆ ಎಲ್ಲ ಪ್ರಮುಖ ನಿರ್ಧಾರಗಳಿಗೆ ಮುಕ್ತ ಮನಸ್ಸಿನಿಂದ ಚರ್ಚಿಸಲು ಆಫರ್ ಅನ್ನೋದು ವಿಚ್ ಇಸ್ ವೆರಿ ಗುಡ್ ಡೆವಲಪ್ಮೆಂಟ್. ಆ ಬದ್ಧತೆ ಆರಂಭದಿಂದ ಕೊನೆಯವರೆಗೂ ಇರಬೇಕಾಗತ್ತೆ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದ ಹೈದರಾಬಾದ್ ಸಂಸದ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇನ್ನು ಪ್ಲಸ್ ಅನ್ನೇನು ನೋಡಿದ್ವಿ, ಯೋಗಿ ಆದಿತ್ಯನಾಥ್ ಸರ್ಕಾರ ರಿಪೋರ್ಟ್ ಕಾರ್ಡ್ ಜೊತೆಗೆ ಅಸಾವುದ್ದೀನ್ OIC ಅವರ ಸ್ಟ್ರಾಟಜಿ, ಅಂದರೆ ಮಾಯಾವತಿ ಮತ್ತು ಅಲ್ಲಿ ಅಖಿಲೇಶ್ ಯಾದವ್ ಮೈತ್ರಿಯ ಮೂಲಕ BJPಯನ್ನು ಹಿಂಗೆ ಕಟ್ಟಿ ಹಾಕ್ಬೋದು ಅನ್ನುವಂಥ ಸ್ಟ್ರಾಟಜಿಯ ನಡುವೆ UPಯಲ್ಲಿ ಯೋಗಿ ಆದಿತ್ಯನಾಥ್ ಕೊಡ್ತಿರುವಂಥ ಸರ್ಕಾರದ ಆಡಳಿತದ ನಡುವೆ ಇರುವಂಥ ಕಳಂಕಗಳನ್ನು ನೋಡಬೇಕಾಗತ್ತೆ. ವಿಚ್ ಇಸ್ +2 ಈ ಮೈತ್ರಿ ಅಂತಲೇ ಹೇಳಬಹುದು. ದೇಣಿಗೆಯ ಕಳಂಕ ಇದೆ. ದೇಣಿಗೆಯ ಕಳಂಕ ಇಡೀ ರಾಷ್ಟ್ರ 10 ಕಡೆ ತಿರುಗಿ ನೋಡೋ ಹಾಗೆ ಮಾಡಿತ್ತು. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗಾಗಲೇ SIT ರಚನೆ ಮಾಡಿರ್ಬೋದು, ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿರ್ಬೋದು. BJPಯವರು ಕೇಂದ್ರ ನಾಯಕರಿಂದ ಬಹುತೇಕ ಎಲ್ಲರೂ ಇದು ನಮಗೂ ಕೂಡ ನೋವಾಗಿದೆ, ಖಂಡನೀಯ, ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳತನ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ರು ಯಾರು? ಕೋಟೆಲ್ಲ ಕೊಳ್ಳೆ ಹೊಡೆದ ಮೇಲೆ ಈಗ ಬೀಗ ಹಾಕ್ತೀನಿ ಅಂದರೆ ಒಪ್ಪಿಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂಥ ಸಂದೇಶವನ್ನು ಈ ಮೈತ್ರಿ ರವಾನೆ ಮಾಡಬಹುದು. ವಿಚ್ ಇಸ್ ವೆರಿ -2 ಯೋಗಿ ಆದಿತ್ಯನಾಥ್ ಆರ್ BJP. ರಾಮ ಮಂದಿರದ ಹುಂಡಿ ಹಣ ಎಣಿಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗಿದೆ. ಟ್ರಸ್ಟ್ ಮಾಜಿ ಕಾರ್ಯದರ್ಶಿ ಚಂಪತ್ ರಾಯ್ ಆಪ್ತ ಸೇರಿದಂತೆ 8 ಮಂದಿಯ ಬಂಧನವಾಗಿದೆ. 3 ರಿಂದ 7.5 ಕೋಟಿ ರೂಪಾಯಿ ಹಣ ದುರುಪಯೋಗ ಆಗಿರುವುದನ್ನು ಈಗಾಗಲೇ SIT ಪತ್ತೆ ಹಚ್ಚಿದೆ. ಯಾರು ಆ SITಯನ್ನು ರಚನೆ ಮಾಡಿದ್ದು? ಇದೇ ಯೋಗಿ ಆದಿತ್ಯನಾಥ್. BJPಯ ಝೀರೋ ಟಾಲರೆನ್ಸ್ ಇಮೇಜಿಗೆ ಭಾರಿ ಹೊಡೆತವನ್ನು ಕೊಟ್ಟಿದೆ ಈ ದೇಣಿಗೆಯ ಆರೋಪ. ಹಾಗಾಗಿ ಧರ್ಮದ ಹೆಸರಿನಲ್ಲಿ ಭ್ರಷ್ಟಾಚಾರ ಅನ್ನುವಂಥ ವಿಚಾರ ಏನಿದೆ ಅದು ನಿಜಕ್ಕೂ ಕೂಡ ಯೋಗಿ ಸರ್ಕಾರವನ್ನು ನಡುಗಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ದೇಶದಲ್ಲಿ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನೋದಾದರೆ ಅದು ಧರ್ಮದ ಆಧಾರದಲ್ಲಿ ಅನ್ನೋದು ಓಪನ್ ಸೀಕ್ರೆಟ್. ಆ ಆಯಾಮದಲ್ಲಿ ಅದೇ ಧರ್ಮದ ಧರ್ಮವನ್ನಿಟ್ಟುಕೊಂಡು ಭ್ರಷ್ಟಾಚಾರ ಅನ್ನುವಂತಹ ಅಜೆಂಡಾವನ್ನು ಮೈತ್ರಿ ಪಕ್ಷಗಳು ಜನರ ಮುಂದಿಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡುವಂಥ ಚಾನ್ಸಸ್ ಆರ್ ಮೋರ್ ಅನ್ನುವಂತಹ ಸಂದೇಶ. ಇನ್ನು ಆಡಳಿತ ವಿರೋಧಿ ಅಲೆ ಅನ್ನೋದು BJPಗೆ ಮೈನಸ್ ಆಗ್ಬೋದಾ ಅನ್ನುವಂಥ ಆಯಾಮದ ನೋಡಬೇಕಾಗತ್ತೆ. ಯಾವುದೇ ಆಗಿರಲಿ, ಯಾರೇ ಆಗಿರಲಿ, ಯಾವ ರಾಜಕೀಯ ವ್ಯವಸ್ಥೆಯೇ ಆಗಿರಲಿ, 5 ವರ್ಷ ವಿಚ್ ಇಸ್ ಟಾಲರೇಬಲ್, ಅರಗಿಸಿಕೊಳ್ಳಬಹುದು. ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ಮಗದೊಮ್ಮೆ ದೇಶದಲ್ಲಿ ಆಡಳಿತ ಚುಕ್ಕಾಣಿಯನ್ನು BJP ಹಿಡಿದಿದೆ. ಸಹಜವಾಗಿ ಹಲವಾರು ಹಗರಣಗಳು ಹೊರಗೆ ಬರ್ತಾ ಇದೆ. ಆ ಹಲವಾರು ಹಗರಣಗಳಿಗೆ ಸಂಬಂಧಪಟ್ಟಂತೆ ಟೀಕೆ ಟಿಪ್ಪಣಿಗಳು ಕೂಡ ಹೆಚ್ಚಾಗಿದೆ. ಲೋಕಸಭಾ ಚುನಾವಣೆಯ ಸೋಲು BJP ಪಾಲಿಗೆ ಅತಿದೊಡ್ಡ ವೇಕಪ್ ಕಾಲ್. ಇನ್ನು ಅಯೋಧ್ಯೆಯ ಅಭಿವೃದ್ಧಿ ಹೆಸರಿನಲ್ಲಿ ಸ್ಥಳೀಯರ ಆಸ್ತಿ ಹರಣಕ್ಕೆ ಜನರ ತೀವ್ರ ಆಕ್ರೋಶ. ನಿರುದ್ಯೋಗ ಮತ್ತು ಪದೇ ನಡೀತಾ ಇರುವಂತಹ ಪೇಪರ್ ಲೀಕ್ನಿಂದ ಯುವಕರ ಆಕ್ರೋಶ ಸ್ಫೋಟಗೊಂಡಿದೆ. ಡೆಫಿನೆಟ್ಲಿ ಯಾಕಂತ ಹೇಳಿದ್ರೆ, ಜನರ ದೃಷ್ಟಿಯಿಂದ ನೋಡೋದಾದರೆ, ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನೋಡೋದಾದರೆ ಕೆಲವೊಮ್ಮೆ ಅರಗಿಸಿಕೊಳ್ಳಲಾಗದಂಥ ಕಹಿ ಸತ್ಯಗಳನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತಾಗಿರುವಂಥ ಡೆವಲಪ್ಮೆಂಟನ್ನು ನಾನು ಉಲ್ಲೇಖ ಮಾಡಲೇಬೇಕು. ಯಾಕಂದರೆ ನೀಟ್ ಪರೀಕ್ಷೆಯ ಸಂದರ್ಭ ನಿರಂತರವಾಗಿ 21 ದಿವಸಗಳ ಉಪವಾಸ ಸತ್ಯಾಗ್ರಹವನ್ನು ಶಾಂತಿಯುತವಾಗಿ ಸೋನಂ ವಾಂಗ್ಚುಕ್ ಮಾಡ್ತಾಯಿದ್ರು. ಅಲ್ಲಾಗಿರುವಂಥ ಲಾಠಿ ಪ್ರಹಾರ ನಿಜಕ್ಕೂ ಕೂಡ ಭಾರತೀಯ ವಿದ್ಯಾರ್ಥಿಗಳೇ ತಲೆ ತಗ್ಗಿಸುವಂಥ ಸನ್ನಿವೇಶ ಆಗಿರೋದ್ರಿಂದಾಗಿ ದೇಶದಲ್ಲಿ ಆ ಆಡಳಿತ ವಿರೋಧಿ ಅಲೆ ಅನ್ನೋದು ಡೆಫಿನೆಟ್ಲಿ UPಯಲ್ಲಿ ಕೂಡ ಪರಿಣಾಮವನ್ನು ಬೀರಬಹುದು. ವಿಪಕ್ಷಗಳ ಒಗ್ಗಟ್ಟು BJPಗೆ ದಿಗ್ಬಂಧನ. ಅಫ್ಕೋರ್ಸ್ ದೇಶದಲ್ಲಿ ಪ್ರಬಲ ಪ್ರತಿಪಕ್ಷ ಇಲ್ಲ ಅಂತ BJPಯವರು ಇಷ್ಟು ವರ್ಷ ಹೇಳ್ಕೊಬಂದರು. ಆದರೆ ಇವತ್ತು BJP ಎಲ್ಲ NDA ಆಗಿದ್ದಾರೆ. ಅವ್ರಿಗೂ ಕೂಡ ಮೈತ್ರಿ ಪಕ್ಷಗಳು ಬೇಕು, ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋದಾದರೆ, ಅಟ್ ದ ಸೇಮ್ ಟೈಮ್ ಈ 10-12 ವರ್ಷಗಳಲ್ಲಿ ಪ್ರಬಲವಾದಂಥ ಪ್ರತಿಪಕ್ಷ ಭಾರತದಲ್ಲಿ ಇಲ್ವಲ್ಲ ಅಂಥೇಳಿ BJPಯವರು ಉಲ್ಲೇಖ ಮಾಡ್ತಾ ಇದ್ರು. ತೆರೆಮರೆಯಲ್ಲಿ INDIA ಇರಬಹುದು, ಇತರ ಪಕ್ಷಗಳು ಯಾವ ರೀತಿ ಒಗ್ಗೂಡಿಸಿಕೊಂಡು BJPಯನ್ನು ಅಥವಾ NDAಯನ್ನು ಕಟ್ಟಿ ಹಾಕೋದಕ್ಕೆ ತಮ್ಮದೇ ಆದಂಥ ರಣತಂತ್ರವನ್ನು ಹೂಡ್ತಾ ಇದೆ ಅನ್ನೋದನ್ನು ಅಲ್ಲಗಳೆಯುವಂತಿಲ್ಲ. ಆ ಆಯಾಮದಲ್ಲಿ ನೋಡೋದಾದರೆ ಸಮಾಜವಾದಿ ಪಕ್ಷವೇ ಈಗ BJPಗೆ ಅತಿದೊಡ್ಡ ಪರ್ಯಾಯ ಶಕ್ತಿಯಾಗಿ ಗೋಚರಿಸಿರುವಂಥದ್ದು. ಇನ್ನು ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಿಂದ ಅಖಿಲೇಶ್ ಯಾದವ್ ಬಲ ಮತ್ತಷ್ಟು ವಿಸ್ತರಣೆ. ಇನ್ನು ಮಾಯಾವತಿಯ BSP ಮೇಲೆ ಸಾಂಪ್ರದಾಯಿಕ ದಲಿತ ಮತಗಳ ಹಿಡಿತ ಸಡಿಲಗೊಂಡಿದೆ. ಇನ್ನು OIC ಮೈತ್ರಿಗೆ ಅಖಿಲೇಶ್ ಒಪ್ಪಿದ್ರೆ BJP ಪರ ಮುಸ್ಲಿಮೇತರ ಮತಗಳ
ಧ್ರುವೀಕರಣದ ಭೀತಿ ಇದೆ. ಮತ ವಿಭಜನೆಯನ್ನು ತಡೆಯೋದಕ್ಕೆ ವಿರೋಧ ಪಕ್ಷಗಳ ನಡುವೆ ಮಹಾಯುದ್ಧವೇ ನಡೀತಾ ಇದೆ. ಮತ ವಿಭಜನೆಯನ್ನು ತಡೆಯೋದಕ್ಕೆ ನಡೀತಾ ಇರುವಂಥ ಬದಲಾವಣೆಗಳಿದು. ಸೊ ಯು ಪಿ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಆಗಿರುವಂಥ ಮೇಜರ್ ಡೆವಲಪ್ಮೆಂಟ್ಸ್ ಇದು. ನೋಡಬೇಕು ಮುಂದೇನಾಗುತ್ತೆ ಅಂತ ಹೇಳಿ.